ನಿಮ್ಮ ಮನಸ್ಸು ಒಂದು ಕನ್ನಡಿಯಂತೆ ಸ್ವಚ್ಛವಾಗಿರಬೇಕೇ ಹೊರತು ಗೊಂದಲಗಳ ಗೂಡಾಗಿರಬಾರದು. ನಾವು ಪ್ರತಿದಿನ ಎದುರಿಸುವ ಸಾವಿರಾರು ಕೆಲಸಗಳ ಮಧ್ಯೆ ನಮ್ಮ ನೆಮ್ಮದಿಯನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಮಸ್ಕಾರ, ಪುಸ್ತಕಧಾರೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಡೇವಿಡ್ ಅಲನ್ ಅವರು ಬರೆದಿರುವ ಗೆಟ್ಟಿಂಗ್ ಥಿಂಗ್ಸ್ ಡನ್ ಎಂಬ ಜಗತ್ಪ್ರಸಿದ್ಧ ಪುಸ್ತಕದ ಅತ್ಯಮೂಲ್ಯವಾದ ವಿಚಾರಗಳನ್ನು ಆಳವಾಗಿ ಅರಿಯಲಿದ್ದೇವೆ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಇಂದಿನ ವೇಗದ ಜಗತ್ತಿನಲ್ಲಿ ಮಾಹಿತಿಯು ಬೆಳಕಿನ ವೇಗದಲ್ಲಿ ಹರಿಯುತ್ತಿದೆ. ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡುವುದು ಸಾಮಾನ್ಯವಾಗಿದೆ. ಇಂತಹ ವಾತಾವರಣದಲ್ಲಿ ನಮ್ಮ ವೈಯಕ್ತಿಕ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಲು ಒಂದು ಹೊಸ ಮತ್ತು ಸುಧಾರಿತ ವ್ಯವಸ್ಥೆಯ ಅಗತ್ಯವಿದೆ. ಡೇವಿಡ್ ಅಲೆನ್ ಅವರು ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಕ್ಷೇತ್ರದಲ್ಲಿ 20 ವರ್ಷಗಳಿಗಿಂತ ಹೆಚ್ಚು ಅನುಭವ ಹೊಂದಿದ್ದಾರೆ. ಅವರು ರೂಪಿಸಿರುವ ಈ ಸರಳ ವಿಧಾನವನ್ನು ಬಳಸಿಕೊಂಡು ನಮ್ಮ ಜೀವನದ ಎಲ್ಲಾ ಆಯಾಮಗಳನ್ನು ಸಮರ್ಥವಾಗಿ ನಿರ್ವಹಿಸಬಹುದು. ಈ ವಿಡಿಯೋದಲ್ಲಿ ನಾವು ಈ ಪುಸ್ತಕದ ಪ್ರತಿಯೊಂದು ಅಧ್ಯಾಯದ ಮೂಲಕ ಪಯಣಿಸುತ್ತಾ ಅದರ ಮೂಲ ತತ್ವಗಳನ್ನು ಅತ್ಯಂತ ವಿವರವಾಗಿ ಅರ್ಥಮಾಡಿಕೊಳ್ಳಲಿದ್ದೇವೆ. ಭಾಗ 1: ಕೆಲಸಗಳನ್ನು ಮುಗಿಸುವ ಕಲೆ ಮತ್ತು ಹೊಸ ವಾಸ್ತವಕ್ಕಾಗಿ ಹೊಸ ಅಭ್ಯಾಸ. ಇಂದು ನಾವು ಎದುರಿಸುತ್ತಿರುವ ಅತಿದೊಡ್ಡ ಸಮಸ್ಯೆ ಎಂದರೆ ನಮ್ಮ ಮುಂದಿರುವ ಕೆಲಸಗಳು ಅಪಾರ, ಆದರೆ ಅದನ್ನು ಮಾಡಲು ಇರುವ ಸಮಯ ಬಹಳ ಕಡಿಮೆ. ಹಿಂದಿನ ಕಾಲದಲ್ಲಿ ಕೆಲಸಗಳು ತುಂಬಾ ಸ್ಪಷ್ಟವಾಗಿರುತ್ತಿದ್ದವು. ಗದ್ದೆ ಉಳುವುದು ಅಥವಾ ವಸ್ತುಗಳನ್ನು ಪ್ಯಾಕ್ ಮಾಡುವುದು ಮುಂತಾದ ದೈಹಿಕ ಕೆಲಸಗಳಿಗೆ ಒಂದು ನಿರ್ದಿಷ್ಟ ಮಿತಿ ಇರುತ್ತಿತ್ತು. ಆದರೆ ಇಂದು ನಾವು ಜ್ಞಾನಾಧಾರಿತ ಕೆಲಸಗಾರರಾಗಿದ್ದೇವೆ. ನಮ್ಮ ಕೆಲಸಗಳಿಗೆ ಯಾವುದೇ ಸ್ಪಷ್ಟವಾದ ಎಲ್ಲೆಗಳಿಲ್ಲ. ಕಚೇರಿಯ ಕೆಲಸಗಳು ಮತ್ತು ವೈಯಕ್ತಿಕ ಜೀವನದ ನಡುವಿನ ಅಂತರ ಸಂಪೂರ್ಣವಾಗಿ ಮಾಯವಾಗಿದೆ. ಕಂಪನಿಗಳು ಬೆಳೆಯುತ್ತಿದ್ದಂತೆ ಮತ್ತು ವಿಸ್ತರಿಸುತ್ತಿದ್ದಂತೆ ಉದ್ಯೋಗಿಗಳ ಕೆಲಸದ ಸ್ವರೂಪವು ಬದಲಾಗುತ್ತಿದೆ. ಹಳೆಯ ಕಾಲದ ನೋಟ್ಪ್ಯಾಡ್ಗಳು ಅಥವಾ ಟು ಡೂ ಲಿಸ್ಟ್ಗಳು ಇಂದಿನ ಈ ಸಂಕೀರ್ಣ ಕೆಲಸಗಳನ್ನು ನಿಭಾಯಿಸಲು ಖಂಡಿತಕ್ಕೂ ಸಾಕಾಗುತ್ತಿಲ್ಲ. ಅಷ್ಟು ಮಾತ್ರವಲ್ಲದೆ ನಾವು ಕೇವಲ ಭವಿಷ್ಯದ ದೊಡ್ಡ ಗುರಿಗಳ ಕಡೆಗೆ ಮಾತ್ರ ಗಮನಹರಿಸುವುದು ಕೂಡ ಹೆಚ್ಚು ಪರಿಣಾಮಕಾರಿಯಲ್ಲ, ಏಕೆಂದರೆ ನಮ್ಮ ದೈನಂದಿನ ಚಿಕ್ಕಪುಟ್ಟ ಕೆಲಸಗಳೇ ನಮ್ಮನ್ನು ಸುಸ್ತು ಮಾಡಿರುತ್ತವೆ. ಲೇಖಕ ಡೇವಿಡ್ ಅಲನ್ ಅವರು ಇಲ್ಲಿ ಒಂದು ಅದ್ಭುತವಾದ ಭರವಸೆಯನ್ನು ನೀಡುತ್ತಾರೆ. ಅದನ್ನೇ ಅವರು ನೀರಿನಂತಹ ನಿರಾಳ ಮನಸ್ಸು ಎಂದು ಕರೆಯುತ್ತಾರೆ. ಮಾರ್ಷಲ್ ಆರ್ಟ್ಸ್ ಪಟುಗಳು ಮತ್ತು ಕ್ರೀಡಾಪಟುಗಳು ತಮ್ಮ ಅತ್ಯುತ್ತಮ ಸ್ಥಿತಿಯಲ್ಲಿದ್ದಾಗ ಈ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ನೀವು ಒಂದು ಕೊಳದ ನೀರಿಗೆ ಕಲ್ಲನ್ನು ಎಸೆದಾಗ ಆ ನೀರು ಹೇಗೆ ಸೂಕ್ತವಾಗಿ ಪ್ರತಿಕ್ರಿಯಿಸುತ್ತದೆಯೋ ಹಾಗೆಯೇ ನಮ್ಮ ಮನಸ್ಸು ಕೂಡ ಇರಬೇಕು. ಯಾವುದೇ ಕೆಲಸಕ್ಕೆ ಅತಿಯಾಗಿ ಪ್ರತಿಕ್ರಿಯಿಸಬಾರದು ಅಥವಾ ನಿರ್ಲಕ್ಷ್ಯ ಮಾಡಬಾರದು. ಈ ಅದ್ಭುತ ಸ್ಥಿತಿಯನ್ನು ತಲುಪಲು ನಾವು ನಮ್ಮ ಮನಸ್ಸಿನಲ್ಲಿರುವ ಅಪೂರ್ಣ ಕಾರ್ಯಗಳನ್ನು, ಅಂದರೆ ಓಪನ್ ಲೂಪ್ಸ್ಗಳನ್ನು ನಿರ್ವಹಿಸಬೇಕು. ನಮ್ಮ ಮನಸ್ಸು ಕಂಪ್ಯೂಟರ್ನ ರಾಮ್ ಇದ್ದ ಹಾಗೆ. ಅದು ಒಂದೇ ಬಾರಿಗೆ ಕೆಲವೇ ವಿಚಾರಗಳನ್ನು ಮಾತ್ರ ಹಿಡಿದಿಟ್ಟುಕೊಳ್ಳಬಲ್ಲದು. ಆದ್ದರಿಂದ ತಲೆಯಲ್ಲಿರುವ ಎಲ್ಲವನ್ನೂ ಹೊರತೆಗೆದು ಒಂದು ಸುರಕ್ಷಿತವಾದ ವ್ಯವಸ್ಥೆಯಲ್ಲಿ ಶೇಖರಿಸಿಡಬೇಕು. ದೈನಂದಿನ ಕೆಲಸಗಳನ್ನು ಸಮತಲವಾಗಿ ಮತ್ತು ಭವಿಷ್ಯದ ದೊಡ್ಡ ಗುರಿಗಳನ್ನು ಲಂಬವಾಗಿ ನಿರ್ವಹಿಸುವ ಮೂಲಕ ನಾವು ಯಶಸ್ಸು ಸಾಧಿಸಬಹುದು ಎಂದು ಲೇಖಕರು ವಿವರಿಸುತ್ತಾರೆ. ಇದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ನಾವು ಸಾರಾ ಎಂಬ ಶಿಕ್ಷಕಿಯ ಉದಾಹರಣೆಯನ್ನು ನೋಡೋಣ. ಸಾರಾ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ಜೊತೆಗೆ ತನ್ನ ಸ್ನಾತಕೋತ್ತರ ಪದವಿಯನ್ನು ಓದುತ್ತಿದ್ದಾಳೆ. ಪಾಠದ ತಯಾರಿ, ಪರೀಕ್ಷೆಯ ಪೇಪರ್ ತಿದ್ದುವುದು, ತನ್ನದೇ ಆದ ಅಸೈನ್ಮೆಂಟ್ಗಳು, ಹೀಗೆ ಅವಳ ಜೀವನ ಒಂದು ಸುಂಟರಗಾಳಿಯಂತಾಗಿದೆ. ಒಂದು ದಿನ ಸಂಜೆ ಅವಳು ಓದಲು ಕುಳಿತಾಗ ಅವಳ ಮನಸ್ಸು ನಾಳೆಯ ಪಾಠದ ಕಡೆಗೆ ವಾಲುತ್ತದೆ. ಕೆಲಸಗಳ ಭಾರದಿಂದ ಅವಳು ಉಸಿರುಗಟ್ಟುವಂತಹ ಸ್ಥಿತಿಯನ್ನು ತಲುಪುತ್ತಾಳೆ. ಆಗ ಅವಳ ಸಹೋದ್ಯೋಗಿಯೊಬ್ಬರು ಈ ಗೆಟ್ಟಿಂಗ್ ಥಿಂಗ್ಸ್ ಡನ್ ವಿಧಾನವನ್ನು ಪರಿಚಯಿಸುತ್ತಾರೆ. ಸಾರಾ ತನ್ನ ಕೆಲಸಗಳನ್ನು ವಿಭಜಿಸಲು ಪ್ರಾರಂಭಿಸುತ್ತಾಳೆ. ಓದಲು, ಪಾಠದ ತಯಾರಿಗೆ ಮತ್ತು ಪೇಪರ್ ತಿದ್ದಲು ಪ್ರತ್ಯೇಕ ಸಮಯವನ್ನು ಮೀಸಲಿಡುತ್ತಾಳೆ. ತನ್ನ ಎಲ್ಲಾ ಕೆಲಸಗಳನ್ನು ಬರೆದಿಟ್ಟುಕೊಳ್ಳಲು ಸಾಧನಗಳನ್ನು ಬಳಸುತ್ತಾಳೆ. ಕಾಲಕ್ರಮೇಣ ಅವಳು ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದನ್ನು ಕಲಿಯುತ್ತಾಳೆ. ಅವಳ ಮನಸ್ಸಿನ ಗೊಂದಲಗಳು ಮಾಯವಾಗಿ ಒಂದು ರೀತಿಯ ನಿಯಂತ್ರಣ ಮತ್ತು ಉದ್ದೇಶದ ಸ್ಪಷ್ಟತೆ ಮೂಡುತ್ತದೆ. ಭಾಗ 2: ನಿಮ್ಮ ಜೀವನವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಮತ್ತು ಕೆಲಸದ ಹರಿವನ್ನು ಕರಗತ ಮಾಡಿಕೊಳ್ಳುವ 5 ಹಂತಗಳು. ನಮ್ಮ ಜೀವನದಲ್ಲಿರುವ ದೈನಂದಿನ ಕೆಲಸಗಳನ್ನು ಸರಿಯಾಗಿ ನಿರ್ವಹಿಸಲು ಡೇವಿಡ್ ಅಲೆನ್ ಅವರು 5 ಪ್ರಮುಖ ಹಂತಗಳನ್ನು ಸೂಚಿಸುತ್ತಾರೆ. ಅವುಗಳೆಂದರೆ ಸಂಗ್ರಹಿಸುವುದು, ಪ್ರಕ್ರಿಯೆಗೊಳಿಸುವುದು, ಸಂಘಟಿಸುವುದು, ವಿಮರ್ಶಿಸುವುದು ಮತ್ತು ಮಾಡುವುದು. ಲಿಯೋ ಎಂಬ ಯುವ ಉದ್ಯಮಿಯೊಬ್ಬನು ಈ ಹಂತಗಳನ್ನು ಬಳಸಿ ತನ್ನ ಚದುರಿ ಹೋಗಿದ್ದ ಆಲೋಚನೆಗಳನ್ನು ಹೇಗೆ ಒಂದು ವ್ಯವಸ್ಥಿತ ರೂಪಕ್ಕೆ ತಂದನು ಎಂಬುದನ್ನು ಲೇಖಕರು ವಿವರಿಸಿದ್ದಾರೆ. ಲಿಯೋ ತನ್ನೆಲ್ಲ ಐಡಿಯಾಗಳನ್ನು ಚೀಟಿಗಳಲ್ಲಿ ಬರೆದಿಡುತ್ತಿದ್ದ, ಆದರೆ ಕಾರ್ಯರೂಪಕ್ಕೆ ತರುವಾಗ ಗೊಂದಲಕ್ಕೀಡಾಗುತ್ತಿದ್ದ. ಈ 5 ಹಂತಗಳನ್ನು ಅಳವಡಿಸಿಕೊಂಡ ನಂತರ ಆತನ ವ್ಯವಹಾರ ಅದ್ಭುತವಾಗಿ ಬೆಳೆಯಿತು. ಮೊದಲನೇ ಹಂತ ಸಂಗ್ರಹಿಸುವುದು. ಇಲ್ಲಿ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ನಿಮ್ಮ ಗಮನವನ್ನು ಸೆಳೆಯುವ ಪ್ರತಿಯೊಂದು ವಿಚಾರ, ಕೆಲಸ ಮತ್ತು ಐಡಿಯಾಗಳನ್ನು ಒಟ್ಟುಗೂಡಿಸುವುದು. 100% ವಿಚಾರಗಳನ್ನು ನಿಮ್ಮ ತಲೆಯಿಂದ ಹೊರಹಾಕಬೇಕು. ಇದು ದೈಹಿಕ ಮತ್ತು ಮಾನಸಿಕ ಸಂಗ್ರಹಣೆ ಎರಡನ್ನೂ ಒಳಗೊಂಡಿರುತ್ತದೆ. ದೈಹಿಕ ಸಂಗ್ರಹಣೆಯಲ್ಲಿ ನಿಮ್ಮ ಮೇಜಿನ ಮೇಲಿರುವ ಪತ್ರಗಳು, ಹಳೆಯ ಮ್ಯಾಗಜಿನ್ಗಳು, ಹಾಳಾದ ಉಪಕರಣಗಳು ಎಲ್ಲವನ್ನೂ ಒಂದು ಸಂಗ್ರಹಣಾ ಬುಟ್ಟಿಯಲ್ಲಿ ಹಾಕಬೇಕು. ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಆಲೋಚನೆಗಳನ್ನು ಒಂದು ಕಾಗದದ ಮೇಲೆ ಬರೆದಿಡುವ ಮೂಲಕ ಮಾನಸಿಕ ಸಂಗ್ರಹಣೆ ಮಾಡಬೇಕು.
ಸಂಗ್ರಹಣೆಯ ಹಂತವು ಯಶಸ್ವಿಯಾಗಲು 3 ನಿಯಮಗಳನ್ನು ಪಾಲಿಸಬೇಕು. ಮೊದಲನೆಯದಾಗಿ, ಯಾವುದೇ ಕೆಲಸವನ್ನು ನಿಮ್ಮ ತಲೆಯಲ್ಲಿ ಉಳಿಸಿಕೊಳ್ಳಬಾರದು. ನಿಮ್ಮ ಮನಸ್ಸಿನಲ್ಲಿ ಮತ್ತು ಬುಟ್ಟಿಯಲ್ಲಿ ಎರಡೂ ಕಡೆ ಕೆಲಸಗಳಿದ್ದರೆ ನೀವು ಆತಂಕಕ್ಕೊಳಗಾಗುತ್ತೀರಿ. ಎರಡನೆಯದಾಗಿ, ನಿಮ್ಮ ಬಳಿ ಸಾಕಷ್ಟು ಸಂಗ್ರಹಣಾ ಬುಟ್ಟಿಗಳು ಇರಬೇಕು, ಆದರೆ ಅವು ಎಲ್ಲೆಂದರಲ್ಲಿ ಹರಡಿಕೊಂಡಿರಬಾರದು. ಮೂರನೆಯದಾಗಿ, ಆ ಬುಟ್ಟಿಗಳನ್ನು ನಿಯಮಿತವಾಗಿ ಖಾಲಿ ಮಾಡಬೇಕು. ಕಸದ ಬುಟ್ಟಿಯನ್ನು ಹೇಗೆ ಖಾಲಿ ಮಾಡುತ್ತೇವೆಯೋ ಹಾಗೆಯೇ ಇವುಗಳನ್ನು ನಿರ್ವಹಿಸಬೇಕು. ನೀವು ದೈಹಿಕವಾಗಿ ವಸ್ತುಗಳನ್ನು ಕಲೆ ಹಾಕುವಾಗ ನಿಮ್ಮ ಮೇಜು, ಡ್ರಾಯರ್ಗಳು, ಕ್ಯಾಬಿನೆಟ್ಗಳು, ನೆಲ, ಗೋಡೆ ಎಲ್ಲವನ್ನೂ ಪರಿಶೀಲಿಸಿ. ಮಾನಸಿಕವಾಗಿ ಆಲೋಚಿಸುವಾಗ ಕೆಲಸದ ಯೋಜನೆಗಳು, ಕೌಟುಂಬಿಕ ಕಾರ್ಯಕ್ರಮಗಳು, ಹಣಕಾಸು ವಿಚಾರಗಳು ಎಲ್ಲವನ್ನೂ ಒಂದು ಕಾಗದದ ಮೇಲೆ ಪಟ್ಟಿ ಮಾಡಿ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯೆಂದರೆ ರೈಲಿ ಎಂಬ ಯುವ ಗ್ರಾಫಿಕ್ ಡಿಸೈನರ್. ಅವಳಿಗೆ ರಸ್ತೆಯಲ್ಲಿ ಹೋಗುವಾಗ ಅಥವಾ ಕೆಫೆಯಲ್ಲಿ ಕುಳಿತಾಗ ನೂರಾರು ಅದ್ಭುತ ಐಡಿಯಾಗಳು ಬರುತ್ತಿದ್ದವು. ಆದರೆ ಆ ಗಡಿ ಬೀಡಿಯಲ್ಲಿ ಅವೆಲ್ಲವೂ ಮರೆತು ಹೋಗುತ್ತಿದ್ದವು. ಆಗ ಅವಳು ಡಿಜಿಟಲ್ ಆಪ್ಗಳನ್ನು ಬಳಸಲು ಶುರು ಮಾಡಿದಳು. ತನ್ನ ಜೇಬಿನಲ್ಲಿ ಒಂದು ಸಣ್ಣ ಪುಸ್ತಕವನ್ನು ಇಟ್ಟುಕೊಳ್ಳಲಾರಂಭಿಸಿದಳು. ಇಮೇಲ್ಗಳನ್ನು ನಿರ್ವಹಿಸಲು ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿದಳು ಮತ್ತು ಪ್ರಯಾಣ ಮಾಡುವಾಗ ವಾಯ್ಸ್ ನೋಟ್ಗಳನ್ನು ಬಳಸಿದಳು. ಈ ತಂತ್ರಗಳಿಂದ ಅವಳ ಯಾವುದೇ ಐಡಿಯಾಗಳು ವ್ಯರ್ಥವಾಗಲಿಲ್ಲ. ಎರಡನೇ ಹಂತ, ಪ್ರಕ್ರಿಯೆಗೊಳಿಸುವುದು. ನೀವು ಸಂಗ್ರಹಿಸಿದ ವಸ್ತುಗಳು ಮತ್ತು ವಿಚಾರಗಳನ್ನು ಈಗ ವಿಶ್ಲೇಷಿಸಬೇಕು. ಸಂಗ್ರಹಣಾ ಬುಟ್ಟಿಯಿಂದ ಒಂದೊಂದೇ ವಸ್ತುವನ್ನು ಮೇಲಿನಿಂದ ಕೆಳಕ್ಕೆ ತೆಗೆದುಕೊಂಡು, ಇದು ಏನು ಮತ್ತು ಇದರ ಮೇಲೆ ನಾನು ಯಾವುದೇ ಕ್ರಮ ಕೈಗೊಳ್ಳಬೇಕೆ ಎಂದು ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳಬೇಕು. ಉತ್ತರ ಇಲ್ಲ ಎಂದಾದರೆ ಅದನ್ನು 3 ವಿಭಾಗಗಳಿಗೆ ಸೇರಿಸಬಹುದು. ಅಗತ್ಯವಿಲ್ಲದ್ದನ್ನು ಕಸದ ಬುಟ್ಟಿಗೆ ಹಾಕಿ. ಭವಿಷ್ಯದಲ್ಲಿ ಮಾಡಬಹುದಾದ ಕೆಲಸಗಳನ್ನು ಮುಂದೊಮ್ಮೆ ಮಾಡಬಹುದಾದ ಪಟ್ಟಿಗೆ ಸೇರಿಸಿ. ಮತ್ತು ಕೇವಲ ಮಾಹಿತಿಗಾಗಿ ಇರುವ ವಸ್ತುಗಳನ್ನು ಉಲ್ಲೇಖಕ್ಕಾಗಿ ಅಥವಾ ರೆಫರೆನ್ಸ್ಗಾಗಿ ತೆಗೆದಿಡಿ. ಒಂದು ವೇಳೆ ಉತ್ತರ ಹೌದು ಎಂದಾದರೆ ಮುಂದಿನ ತಕ್ಷಣದ ಭೌತಿಕ ಹೆಜ್ಜೆ ಏನು ಎಂದು ನಿರ್ಧರಿಸಿ. ಇಲ್ಲಿ ಡೇವಿಡ್ ಅಲೆನ್ ಅವರು ಒಂದು ಅದ್ಭುತವಾದ 2 ನಿಮಿಷದ ನಿಯಮವನ್ನು ಪರಿಚಯಿಸುತ್ತಾರೆ. ಯಾವುದೇ ಒಂದು ಕೆಲಸವನ್ನು ಮಾಡಲು ಕೇವಲ 2 ನಿಮಿಷ ಅಥವಾ ಅದಕ್ಕಿಂತ ಕಡಿಮೆ ಸಮಯ ಬೇಕಿದ್ದರೆ ಅದನ್ನು ಕೂಡಲೇ ಮಾಡಿಬಿಡಿ. ಅದನ್ನು ಮುಂದೂಡಬೇಡಿ. ಆ ಕೆಲಸಕ್ಕೆ 2 ನಿಮಿಷಕ್ಕಿಂತ ಹೆಚ್ಚು ಸಮಯ ಬೇಕಿದ್ದರೆ ಮತ್ತು ಅದನ್ನು ಬೇರೆಯವರು ಮಾಡಬಹುದಾಗಿದ್ದರೆ ಅದನ್ನು ಅವರಿಗೆ ವಹಿಸಿ. ನೀವೇ ಮಾಡಬೇಕಿದ್ದರೆ ಅದನ್ನು ಮುಂದೂಡಿ, ಅಂದರೆ ನಿಮ್ಮ ಮುಂದಿನ ಕೆಲಸಗಳ ಪಟ್ಟಿಗೆ ಸೇರಿಸಿ. ಒಂದು ವೇಳೆ ಆ ಕೆಲಸ ಮುಗಿಯಲು 1ಕ್ಕಿಂತ ಹೆಚ್ಚು ಹೆಜ್ಜೆಗಳ ಅಗತ್ಯವಿದ್ದರೆ ಅದನ್ನು ಪ್ರಾಜೆಕ್ಟ್ ಎಂದು ಪರಿಗಣಿಸಿ. ಬುಟ್ಟಿಯಲ್ಲಿನ ವಸ್ತುಗಳನ್ನು ವಿಶ್ಲೇಷಿಸುವಾಗ ಮೇಲಿನಿಂದ ಕೆಳಕ್ಕೆ ಒಂದೊಂದಾಗಿ ನೋಡಿ. ಒಂದನ್ನು ಬಿಟ್ಟು ಮತ್ತೊಂದಕ್ಕೆ ಜಿಗಿಯಬೇಡಿ ಮತ್ತು ಬುಟ್ಟಿಯಿಂದ ಹೊರತೆಗೆದ ಯಾವುದೇ ವಸ್ತುವನ್ನು ಮರಳಿ ಬುಟ್ಟಿಗೆ ಹಾಕಬೇಡಿ. ಕೈ ಎಂಬ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಕಥೆಯನ್ನು ನೋಡಿ. ವಿಡಿಯೋ ಎಡಿಟಿಂಗ್, ಕಮೆಂಟ್ಗಳಿಗೆ ಉತ್ತರ ನೀಡುವುದು ಮುಂತಾದ ನೂರಾರು ಕೆಲಸಗಳಿಂದ ಆತ ಸುಸ್ತಾಗಿದ್ದ. ಆಗ ಆತ ಈ 2 ನಿಮಿಷದ ನಿಯಮವನ್ನು ಅಳವಡಿಸಿಕೊಂಡ. ಕಮೆಂಟ್ಗಳಿಗೆ ಉತ್ತರಿಸುವುದು ಅಥವಾ ವಿಡಿಯೋ ವಿವರಣೆ ಬರೆಯುವುದು ಮುಂತಾದ ಚಿಕ್ಕ ಕೆಲಸಗಳನ್ನು ತಕ್ಷಣವೇ ಮುಗಿಸಿಬಿಡುತ್ತಿದ್ದ. ಇದರಿಂದ ಆತನ ಕೆಲಸದ ಪಟ್ಟಿ ಬಹಳ ಬೇಗನೆ ಕರಗುತ್ತಿತ್ತು. ಮೂರನೇ ಹಂತ, ಸಂಘಟಿಸುವುದು. ಪ್ರಕ್ರಿಯೆಗೊಳಿಸಿದ ನಂತರ ನಿಮ್ಮ ಕೆಲಸಗಳನ್ನು ಸರಿಯಾದ ವಿಭಾಗಗಳಲ್ಲಿ ಜೋಡಿಸಿಡಬೇಕು. ಇದಕ್ಕಾಗಿ ಲೇಖಕರು 7 ವಿಭಾಗಗಳನ್ನು ಸೂಚಿಸುತ್ತಾರೆ. ಅವುಗಳೆಂದರೆ ಕ್ಯಾಲೆಂಡರ್, ಆದಷ್ಟು ಬೇಗ ಮಾಡಬೇಕಾದ ಕೆಲಸಗಳ ಪಟ್ಟಿ, ಕಾಯುತ್ತಿರುವ ಪಟ್ಟಿ, ಪ್ರಾಜೆಕ್ಟ್ಗಳು, ಪ್ರಾಜೆಕ್ಟ್ ಬೆಂಬಲ ಸಾಮಗ್ರಿಗಳು, ಉಲ್ಲೇಖ ಸಾಮಗ್ರಿಗಳು ಮತ್ತು ಮುಂದೊಮ್ಮೆ ಮಾಡಬಹುದಾದ ಪಟ್ಟಿ. ಯಾವುದೇ ಕೆಲಸವನ್ನು ನಿರ್ದಿಷ್ಟ ದಿನದಂದು ಅಥವಾ ನಿರ್ದಿಷ್ಟ ಸಮಯದಲ್ಲಿ ಮಾಡಲೇಬೇಕಾಗಿದ್ದರೆ ಅದನ್ನು ಕ್ಯಾಲೆಂಡರ್ನಲ್ಲಿ ಬರೆದಿಡಿ. ನಿರ್ದಿಷ್ಟ ದಿನಾಂಕವಿಲ್ಲದಿದ್ದರೂ ಬೇಗ ಮಾಡಬೇಕಾದ ಕೆಲಸಗಳನ್ನು ಆದಷ್ಟು ಬೇಗ ಮಾಡಬೇಕಾದ ಪಟ್ಟಿಯಲ್ಲಿ ಸೇರಿಸಿ. ನೀವು ಬೇರೆಯವರಿಗೆ ವಹಿಸಿದ ಕೆಲಸಗಳ ಫಲಿತಾಂಶಕ್ಕಾಗಿ ಕಾಯುತ್ತಿರುವುದನ್ನು ಕಾಯುತ್ತಿರುವ ಪಟ್ಟಿಯಲ್ಲಿ ಬರೆದಿಡಿ. ಭವಿಷ್ಯದ ದಿನಾಂಕಗಳಿಗಾಗಿ ರಿಮೈಂಡರ್ಗಳನ್ನು ನಿರ್ವಹಿಸಲು 43 ಫೋಲ್ಡರ್ಗಳನ್ನು ಬಳಸುವ ಟಿಕ್ಲರ್ ಫೈಲ್ ವ್ಯವಸ್ಥೆಯನ್ನು ಲೇಖಕರು ವಿವರಿಸಿದ್ದಾರೆ. ಇದರಲ್ಲಿ 1 ರಿಂದ 31 ದಿನಗಳಿಗಾಗಿ 31 ಫೋಲ್ಡರ್ಗಳು ಮತ್ತು ಜನವರಿಯಿಂದ ಡಿಸೆಂಬರ್ವರೆಗಿನ 12 ತಿಂಗಳುಗಳಿಗಾಗಿ 12 ಪ್ರತ್ಯೇಕ ಫೋಲ್ಡರ್ಗಳಿರುತ್ತವೆ. ಇಂದಿನ ದಿನದ ಫೋಲ್ಡರ್ ಅನ್ನು ಮುಂದಿಟ್ಟುಕೊಳ್ಳಿ, ದಿನ ಮುಗಿದಂತೆ ಅದನ್ನು ಹಿಂದಕ್ಕೆ ಹಾಕಿ. ಈ ವ್ಯವಸ್ಥೆಯನ್ನು ಪ್ರತಿದಿನ ಪರಿಶೀಲಿಸಿ ಖಾಲಿ ಮಾಡಬೇಕು. ಜೊತೆಗೆ ನಿಮ್ಮ ಆರೋಗ್ಯ, ಕುಟುಂಬ ಮತ್ತು ಆರ್ಥಿಕ ಗುರಿಗಳಿಗಾಗಿ ಪ್ರತ್ಯೇಕ ಚೆಕ್ಲಿಸ್ಟ್ಗಳನ್ನು ನಿರ್ವಹಿಸುವುದು ಒಳ್ಳೆಯದು. ಲೂನಾ ಎಂಬ ವಾಸ್ತುಶಿಲ್ಪಿ ಈ ವಿಧಾನವನ್ನು ಬಹಳ ಚೆನ್ನಾಗಿ ಬಳಸಿದಳು. ಅವಳು ತನ್ನ ತಕ್ಷಣದ ಕೆಲಸಗಳಿಗೆ ಒಂದು ಪಟ್ಟಿ, ದೊಡ್ಡ ವಿನ್ಯಾಸದ ಕೆಲಸಗಳಿಗೆ ಪ್ರಾಜೆಕ್ಟ್ ಫೋಲ್ಡರ್ಗಳು ಮತ್ತು ಭವಿಷ್ಯದ ಕನಸುಗಳಿಗಾಗಿ ಮುಂದೊಮ್ಮೆ ಮಾಡಬಹುದಾದ ಪಟ್ಟಿಯನ್ನು ಸೃಷ್ಟಿಸಿದಳು. ಉದಾಹರಣೆಗೆ, ಹಸಿರು ಸಮುದಾಯ ಉದ್ಯಾನ ಎಂಬ ಪ್ರಾಜೆಕ್ಟ್ ಅನ್ನು ಉಪವಿಭಾಗಗಳಾಗಿ ವಿಂಗಡಿಸಿದಳು. ಇದರಿಂದ ಅವಳ ಸೃಜನಶೀಲತೆ ಹೆಚ್ಚಾಯಿತು ಮತ್ತು ಕೆಲಸಗಳು ಸುಗಮವಾಗಿ ಸಾಗಿದವು. 4ನೇ ಹಂತ, ವಿಮರ್ಶಿಸುವುದು. ಯಾವುದೇ ವ್ಯವಸ್ಥೆಯನ್ನು ಎಷ್ಟೇ ಚೆನ್ನಾಗಿ ರೂಪಿಸಿದರೂ ಅದನ್ನು ನಿಯಮಿತವಾಗಿ ಪರಿಶೀಲಿಸದಿದ್ದರೆ ಅದು ವಿಫಲವಾಗುತ್ತದೆ. ನಿಮ್ಮ ಕ್ಯಾಲೆಂಡರ್ ಮತ್ತು ಮುಂದಿನ ಕ್ರಮಗಳ ಪಟ್ಟಿಯನ್ನು ನೀವು ನಿರಂತರವಾಗಿ ನೋಡುತ್ತಿರಬೇಕು. ಪ್ರತಿ ವಾರಾಂತ್ಯದಲ್ಲಿ, ವಿಶೇಷವಾಗಿ ಶುಕ್ರವಾರ ಮಧ್ಯಾಹ್ನ, ನಿಮ್ಮ ಎಲ್ಲಾ ಪಟ್ಟಿಗಳನ್ನು ಪರಿಶೀಲಿಸಿ. ಶುಕ್ರವಾರದಂದು ಪರಿಶೀಲನೆ ಮಾಡುವುದರಿಂದ ವಾರ ಪೂರ್ತಿ ಮಾಡಿದ ಕೆಲಸಗಳ ನೆನಪು ಹಸಿರಾಗಿರುತ್ತದೆ ಮತ್ತು ನಿಮ್ಮ ವಾರಾಂತ್ಯದ ರಜೆಯನ್ನು ನೆಮ್ಮದಿಯಾಗಿ ಕಳೆಯಬಹುದು. ಮುಗಿದ ಕೆಲಸಗಳನ್ನು ಪಟ್ಟಿಯಿಂದ ತೆಗೆದುಹಾಕಿ
ಹೊಸ ಕೆಲಸಗಳನ್ನು ಸೇರಿಸಿ, ಕಾಯುತ್ತಿರುವ ಪಟ್ಟಿಯನ್ನು ನವೀಕರಿಸಿ ಮತ್ತು ನಿಮ್ಮ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿಟ್ಟುಕೊಳ್ಳಿ. ಆರ್ಯ ಎಂಬ ಚಲನಚಿತ್ರ ನಿರ್ದೇಶಕಿಯ ಉದಾಹರಣೆ ತೆಗೆದುಕೊಳ್ಳಿ. ಅವಳು ಪ್ರತಿ ಶುಕ್ರವಾರ ಸಂಜೆ ತನ್ನ ಎಲ್ಲಾ ಕೆಲಸಗಳ ಪಟ್ಟಿಯನ್ನು ವಿಮರ್ಶಿಸುತ್ತಿದ್ದಳು. ಪ್ರಾಜೆಕ್ಟ್ ಮುಗಿದ ನಂತರ ಅದರಲ್ಲಿನ ತಪ್ಪು ಒಪ್ಪುಗಳನ್ನು ಪರಾಮರ್ಶಿಸುತ್ತಿದ್ದಳು. ಇದರಿಂದ ಅವಳ ಮುಂದಿನ ಪ್ರಾಜೆಕ್ಟ್ಗಳು ಹೆಚ್ಚು ಸುಲಭವಾಗುತ್ತಿದ್ದವು. 5ನೇ ಹಂತ ಮಾಡುವುದು. ನೀವು ನಿಮ್ಮ ಪಟ್ಟಿಗಳನ್ನು ಸಿದ್ಧಪಡಿಸಿದ ನಂತರ ಯಾವ ಕೆಲಸವನ್ನು ಮೊದಲು ಮಾಡಬೇಕು ಎಂಬುದನ್ನು ನಿರ್ಧರಿಸಲು ಲೇಖಕರು 3 ಮಾದರಿಗಳನ್ನು ನೀಡಿದ್ದಾರೆ. ಮೊದಲನೆಯದು 4 ಮಾನದಂಡಗಳ ಮಾದರಿ. ಅವುಗಳೆಂದರೆ ಸಂದರ್ಭ, ಸಮಯ, ಶಕ್ತಿ ಮತ್ತು ಆದ್ಯತೆ. ನೀವು ಎಲ್ಲಿದ್ದೀರಿ ಎಂಬುದರ ಆಧಾರದ ಮೇಲೆ ಕೆಲಸವನ್ನು ಆರಿಸಿಕೊಳ್ಳಿ. ನಿಮ್ಮ ಬಳಿ ಎಷ್ಟು ಸಮಯವಿದೆ ಎಂಬುದನ್ನು ನೋಡಿ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯ ಮಟ್ಟ ಹೇಗಿದೆ ಎಂದು ಗಮನಿಸಿ. ಆಯಾಸವಾಗಿದ್ದಾಗ ಕೇವಲ ಓದುವುದು ಅಥವಾ ಗಿಡಗಳಿಗೆ ನೀರು ಹಾಕುವಂತಹ ಸುಲಭದ ಕೆಲಸಗಳನ್ನು ಮಾತ್ರ ಮಾಡಿ ಮತ್ತು ನಿಮ್ಮ ಗುರಿಗಳಿಗೆ ಯಾವುದು ಅತಿ ಮುಖ್ಯ ಎಂಬ ಆದ್ಯತೆಯ ಮೇರೆಗೆ ಕೆಲಸ ಮಾಡಿ. ಇಸಾಬೆಲ್ಲಾ ಎಂಬ ಟ್ರಾವೆಲ್ ಬ್ಲಾಗರ್ ಈ ಮಾದರಿಯನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದಳು. ಅವಳು ಬ್ಯಾಂಕಾಕ್ನ ಗದ್ದಲದ ರಸ್ತೆಗಳಲ್ಲಿದ್ದಾಗ ವಿಡಿಯೋ ಚಿತ್ರೀಕರಿಸುತ್ತಿದ್ದಳು. ಪ್ಯಾರಿಸ್ನ ಶಾಂತವಾದ ಕೆಫೆಯಲ್ಲಿದ್ದಾಗ ಬರೆಯುತ್ತಿದ್ದಳು. ಅವಳ ಬಳಿ ಕೇವಲ 30 ನಿಮಿಷವಿದ್ದರೆ ಫೋಟೋ ಎಡಿಟ್ ಮಾಡುತ್ತಿದ್ದಳು. ಪೂರ್ತಿ ಸಂಜೆ ಬಿಡುವಿದ್ದರೆ ದೀರ್ಘವಾದ ಬ್ಲಾಗ್ ಬರೆಯುತ್ತಿದ್ದಳು. ಆಯಾಸವಾಗಿದ್ದಾಗ ಕೇವಲ ಕಮೆಂಟ್ಗಳಿಗೆ ಉತ್ತರಿಸುವ ಸುಲಭದ ಕೆಲಸ ಮಾಡುತ್ತಿದ್ದಳು. 2ನೇ ಮಾದರಿಯು 3 ಹಂತದ ಮಾದರಿ. ಇದು ನೀವು ದೈನಂದಿನ ಕೆಲಸಗಳನ್ನು ಹೇಗೆ ನಿಭಾಯಿಸುತ್ತೀರಿ ಎಂಬುದನ್ನು ತಿಳಿಸುತ್ತದೆ. ನೀವು ಮೊದಲೇ ಪಟ್ಟಿ ಮಾಡಿದ ಕೆಲಸಗಳನ್ನು ಮಾಡುವುದು, ಅನಿರೀಕ್ಷಿತವಾಗಿ ಬರುವ ಕೆಲಸಗಳನ್ನು ಮಾಡುವುದು ಮತ್ತು ಹೊಸದಾಗಿ ಬಂದ ಕೆಲಸಗಳನ್ನು ವಿಶ್ಲೇಷಿಸುವ ವಿಧಾನವನ್ನು ಇದು ಒಳಗೊಂಡಿದೆ. 3ನೇ ಮಾದರಿಯು 6 ಹಂತದ ಮಾದರಿ. ಇದು ನಿಮ್ಮ ಆದ್ಯತೆಗಳನ್ನು ವಿಶ್ಲೇಷಿಸುತ್ತದೆ. ಇದು 50,000 ಅಡಿ ಎತ್ತರದಿಂದ ನಿಮ್ಮ ಜೀವಿತಾವಧಿಯ ಗುರಿಗಳನ್ನು ನೋಡುವುದರಿಂದ ಪ್ರಾರಂಭವಾಗುತ್ತದೆ. 40,000 ಅಡಿಗಳಲ್ಲಿ ನಿಮ್ಮ ಮುಂದಿನ 3 ರಿಂದ 5 ವರ್ಷಗಳ ಗುರಿ, 30,000 ಅಡಿಗಳಲ್ಲಿ ಮುಂದಿನ 1 ಅಥವಾ 2 ವರ್ಷಗಳ ಗುರಿ, 20,000 ಅಡಿಗಳಲ್ಲಿ ನಿಮ್ಮ ಜವಾಬ್ದಾರಿಗಳು, 10,000 ಅಡಿಗಳಲ್ಲಿ ನಿಮ್ಮ ಪ್ರಸ್ತುತ ಪ್ರಾಜೆಕ್ಟ್ಗಳು ಮತ್ತು ರನ್ವೇ ಹಂತದಲ್ಲಿ ನಿಮ್ಮ ದೈನಂದಿನ ತಕ್ಷಣದ ಕೆಲಸಗಳನ್ನು ಇದು ಒಳಗೊಂಡಿದೆ. ಇದು ಕೆಳಗಿನಿಂದ ಮೇಲಕ್ಕೆ ಹೋಗುವ ವಿಧಾನವಾಗಿದೆ. ಭಾಗ 3 ಯೋಜನೆಗಳನ್ನು ಸೃಜನಾತ್ಮಕವಾಗಿ ರೂಪಿಸುವುದು ಮತ್ತು ನೈಸರ್ಗಿಕ ಯೋಜನಾ ವಿಧಾನ. ನಾವು ಸಾಮಾನ್ಯವಾಗಿ ಯಾವುದಾದರೂ ಪ್ರಾಜೆಕ್ಟ್ ಮಾಡುವಾಗ ಅಸಹಜವಾದ ಅಥವಾ ಪ್ರತಿಕ್ರಿಯಾತ್ಮಕ ವಿಧಾನಗಳನ್ನು ಬಳಸುತ್ತೇವೆ. ಅಸಹಜವಾದ ವಿಧಾನದಲ್ಲಿ ಕಂಪನಿಯ ಮ್ಯಾನೇಜರ್ಗಳು ಗುರಿಯೇ ಇಲ್ಲದೆ ಒಮ್ಮೆಲೇ ಮೀಟಿಂಗ್ ಕರೆದು ಐಡಿಯಾಗಳನ್ನು ಕೇಳುತ್ತಾರೆ. ಪ್ರತಿಕ್ರಿಯಾತ್ಮಕ ವಿಧಾನದಲ್ಲಿ ಮೊದಲೇ ಯೋಜಿಸದೆ ಸಮಸ್ಯೆ ಎದುರಾದಾಗ ಮಾತ್ರ ಗಾಬರಿಯಿಂದ ಪರಿಹಾರ ಹುಡುಕುತ್ತೇವೆ. ಆದರೆ ಡೇವಿಡ್ ಅಲೆನ್ ಅವರು ನೈಸರ್ಗಿಕ ಯೋಜನಾ ವಿಧಾನವನ್ನು ಪರಿಚಯಿಸುತ್ತಾರೆ. ಇದು ನಮ್ಮ ಮೆದುಳು ನೈಸರ್ಗಿಕವಾಗಿ ಆಲೋಚಿಸುವ ರೀತಿಯನ್ನೇ ಆಧರಿಸಿದೆ. ಇದರಲ್ಲಿ 5 ಹಂತಗಳಿವೆ. ಮೊದಲನೆಯದು ಉದ್ದೇಶ ಮತ್ತು ತತ್ವಗಳನ್ನು ವ್ಯಾಖ್ಯಾನಿಸುವುದು. ನೀವು ಯಾವುದಾದರೂ ಕೆಲಸವನ್ನು ಏಕೆ ಮಾಡುತ್ತಿದ್ದೀರಿ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಿ. ಉದಾಹರಣೆಗೆ, ನೀವು ರಾತ್ರಿ ಊಟಕ್ಕೆ ಹೊರಗೆ ಹೋಗುತ್ತಿದ್ದರೆ ಅದು ಹಸಿವಿಗಾಗಿಯೇ ಅಥವಾ ಸ್ನೇಹಿತರ ಜೊತೆ ಸಮಯ ಕಳೆಯಲು ಎಂಬುದನ್ನು ನಿರ್ಧರಿಸಿ. 2ನೆಯದು ಫಲಿತಾಂಶದ ದೃಷ್ಟಿಕೋನ. ಆ ಕೆಲಸ ಯಶಸ್ವಿಯಾದರೆ ಹೇಗಿರುತ್ತದೆ ಎಂಬುದನ್ನು ಕಲ್ಪಿಸಿಕೊಳ್ಳಿ. 3ನೆಯದು ಆಲೋಚನಾ ಲಹರಿ ಅಥವಾ ಬ್ರೈನ್ ಸ್ಟಾರ್ಮಿಂಗ್. ಟೋನಿ ಬುಜಾನ್ ಅವರ ಮೈಂಡ್ ಮ್ಯಾಪಿಂಗ್ ತಂತ್ರವನ್ನು ಇಲ್ಲಿ ಬಳಸಬಹುದು. ನಿಮ್ಮ ತಲೆಯಲ್ಲಿ ಬರುವ ಪ್ರತಿಯೊಂದು ಐಡಿಯಾವನ್ನು ಕಾಗದದ ಮೇಲೆ ಬರೆಯಿರಿ, ಅದನ್ನು ವಿಮರ್ಶೆ ಮಾಡಬೇಡಿ. 4ನೆಯದು ಆಲೋಚನೆಗಳನ್ನು ಸಂಘಟಿಸುವುದು. ಬಂದ ಐಡಿಯಾಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಮತ್ತು 5ನೆಯದು ಮುಂದಿನ ಕ್ರಮಗಳನ್ನು ಗುರುತಿಸುವುದು. ಮಾಯಾ ಎಂಬ ಈವೆಂಟ್ ಪ್ಲಾನರ್ ಒಂದು ಬೃಹತ್ ಚಾರಿಟಿ ಕಾರ್ಯಕ್ರಮವನ್ನು ಆಯೋಜಿಸಬೇಕಾಗಿತ್ತು. ಅವಳು ಮೊದಲು ಈ ಕಾರ್ಯಕ್ರಮದ ಉದ್ದೇಶ ಆಸ್ಪತ್ರೆಗೆ ದೇಣಿಗೆ ಸಂಗ್ರಹಿಸುವುದು ಎಂದು ನಿರ್ಧರಿಸಿದಳು. ನಂತರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿರುವ ಚಿತ್ರಣವನ್ನು ಮನಸ್ಸಿನಲ್ಲಿ ಮೂಡಿಸಿಕೊಂಡಳು. ತನ್ನ ತಂಡದೊಂದಿಗೆ ಸೇರಿ 100 ಐಡಿಯಾಗಳನ್ನು ಕಲೆ ಹಾಕಿದಳು. ನಂತರ ಆ ಐಡಿಯಾಗಳನ್ನು ವಿಂಗಡಿಸಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿಗಳನ್ನು ಹಂಚಿದಳು. ಕೊನೆಯದಾಗಿ ತಕ್ಷಣ ಮಾಡಬೇಕಾದ ಮುಂದಿನ ಭೌತಿಕ ಕೆಲಸಗಳನ್ನು ಗುರುತಿಸಿದಳು. ಅವಳ ಈ ಯೋಜನಾಬದ್ಧತೆಯಿಂದ ಆ ಕಾರ್ಯಕ್ರಮ ಭಾರೀ ಯಶಸ್ಸು ಕಂಡಿತು. ಇದೇ ವಿಧಾನವನ್ನು ಬಳಸಿ ಲಿಯಂ ಎಂಬ ಉದ್ಯಮಿಯು ತನ್ನ ಹೊಸ ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಯಶಸ್ವಿಯಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದನು. ಭಾಗ 4 ಒತ್ತಡ ಮುಕ್ತ ಉತ್ಪಾದಕತೆಯ ಅಭ್ಯಾಸ ಮತ್ತು ಸರಿಯಾದ ವಾತಾವರಣದ ನಿರ್ಮಾಣ. ಈ ಎಲ್ಲಾ ತಂತ್ರಗಳನ್ನು ಅಳವಡಿಸಿಕೊಳ್ಳಲು ನೀವು ಸರಿಯಾದ ಸಮಯ, ಸ್ಥಳ ಮತ್ತು ಸಾಧನಗಳನ್ನು ಹೊಂದಿಸಿಕೊಳ್ಳಬೇಕು. ಇದಕ್ಕಾಗಿ ನೀವು ಯಾವುದೇ ಅಡ್ಡಿ ಆತಂಕಗಳಿಲ್ಲದ ಕನಿಷ್ಠ 2 ದಿನಗಳ ಸಮಯವನ್ನು ಮೀಸಲಿಡಬೇಕು. ವಾರಾಂತ್ಯದ ರಜಾ ದಿನಗಳು ಇದಕ್ಕೆ ಸೂಕ್ತ. ನಿಮ್ಮ ಕಚೇರಿಯಲ್ಲಿ ಮತ್ತು ಮನೆಯಲ್ಲಿ ಪ್ರತ್ಯೇಕವಾದ ಕೆಲಸದ ಜಾಗವನ್ನು ನಿರ್ಮಿಸಿಕೊಳ್ಳಬೇಕು. ನಿಮ್ಮ ಜಾಗವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳದಿರುವುದು ಉತ್ತಮ. ನಿಮ್ಮ ಬಳಿ ಉತ್ತಮ ಬರೆಯುವ ಸ್ಥಳ ಇರಬೇಕು. ಈಥನ್ ಎಂಬ ಸ್ವತಂತ್ರ ಬರಹಗಾರನ ಕಥೆಯನ್ನು ಕೇಳಿ. ಆತನ ಮೇಜು ಯಾವಾಗಲೂ ಕಾಗದಗಳು ಮತ್ತು ಕಾಫಿ ಕಪ್ಗಳಿಂದ ತುಂಬಿರುತ್ತಿತ್ತು. ಆತ ಒಂದು ಸಂಪೂರ್ಣ ವಾರಾಂತ್ಯವನ್ನು ಮೀಸಲಿಟ್ಟು ತನ್ನ ಕೆಲಸದ ಜಾಗವನ್ನು ಶುದ್ಧಗೊಳಿಸಿದ. ಆತನ ಮೇಜಿನ ಮೇಲೆ ಸಂಗ್ರಹಣಾ ಟ್ರೇಗಳನ್ನು ಇಟ್ಟುಕೊಂಡ. ಡಿಜಿಟಲ್ ಕ್ಯಾಲೆಂಡರ್ಗಳನ್ನು ಬಳಸಲು ಶುರು ಮಾಡಿದ. ಸರಿಯಾದ ಫೈಲಿಂಗ್ ಕ್ಯಾಬಿನೆಟ್ಗಳನ್ನು ತಂದಿಟ್ಟುಕೊಂಡ.
ಇದರಿಂದ ಆತನ ಉತ್ಪಾದಕತೆ ಗಣನೀಯವಾಗಿ ಹೆಚ್ಚಾಯಿತು. ನಿಮ್ಮ ಬಳಿಯು ಕನಿಷ್ಠ 3 ಟ್ರೇಗಳು, ಉತ್ತಮ ಗುಣಮಟ್ಟದ ಫೋಲ್ಡರ್ಗಳು, ಲೇಬಲ್ ಮಾಡುವ ಸಾಧನ ಮತ್ತು ಕಸದ ಬುಟ್ಟಿ ಇರುವುದು ಬಹಳ ಮುಖ್ಯ ಎಂದು ಲೇಖಕರು ಒತ್ತಿ ಹೇಳುತ್ತಾರೆ. ಫೈಲಿಂಗ್ ವ್ಯವಸ್ಥೆಯನ್ನು ಸರಳವಾಗಿ ಅಕಾರಾದಿಯಾಗಿ ಇಡಬೇಕು. ಹ್ಯಾಂಗಿಂಗ್ ಫೈಲ್ಗಳಿಗಿಂತ ಸಾಂಪ್ರದಾಯಿಕ ಫೋಲ್ಡರ್ಗಳನ್ನು ಬಳಸುವುದು ಒಳಿತು ಎಂದು ಅವರು ಸಲಹೆ ನೀಡುತ್ತಾರೆ. ಕ್ಯಾಬಿನೆಟ್ಗಳು ಅತಿಯಾಗಿ ತುಂಬಿರಬಾರದು. ಪ್ರತಿ ವರ್ಷ ಹಳೆಯ ಫೈಲ್ಗಳನ್ನು ವಿಮರ್ಶಿಸಿ ಬೇಡವಾದದ್ದನ್ನು ಎಸೆದುಬಿಡಬೇಕು. ಭಾಗ 5 ಪ್ರಮುಖ ತತ್ವಗಳ ಶಕ್ತಿ. ಸಂಗ್ರಹಿಸುವ ಅಭ್ಯಾಸವು ಒಂದು ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ. ಆಲಿವರ್ ಎಂಬ ಪ್ರೌಢಶಾಲಾ ಶಿಕ್ಷಕನಿಗೆ ಕಾದಂಬರಿ ಬರೆಯುವ ಆಸೆಯಿತ್ತು. ಆತ ಶಾಲೆಯ ಕೆಲಸಗಳಿಗೆ ಒಂದು ಮತ್ತು ಕಾದಂಬರಿಯ ವಿಚಾರಗಳಿಗೆ ಇನ್ನೊಂದು ಪ್ರತ್ಯೇಕ ನೋಟ್ಬುಕ್ಗಳನ್ನು ಬಳಸಲು ಶುರು ಮಾಡಿದ. ವಾಯ್ಸ್ ನೋಟ್ಗಳನ್ನು ಬಳಸಿದ. ಇದರಿಂದ ಆತನ ತಲೆಯಲ್ಲಿನ ಭಾರ ಕಡಿಮೆಯಾಗಿ ಕಾದಂಬರಿಯ ಕೆಲಸ ವೇಗವಾಗಿ ಸಾಗಿತು. ನಿಮ್ಮ ತಲೆಯಲ್ಲಿರುವ ಕೆಲಸಗಳನ್ನು ಬರೆದಿಟ್ಟುಕೊಳ್ಳದಿದ್ದರೆ ಅದು ನಿಮ್ಮಲ್ಲಿ ಆತಂಕವನ್ನು ಸೃಷ್ಟಿಸುತ್ತದೆ. ಹಾಗಾಗಿ ನಿಮಗೆ ಬೇಡವಾದ ಕೆಲಸಗಳಿಗೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಹಾಗೆ ಮುಂದಿನ ಕ್ರಮವನ್ನು ನಿರ್ಧರಿಸುವ ತತ್ವವು ಮುಂದೂಡುವಿಕೆಯನ್ನು ತಡೆಯುತ್ತದೆ. ಎಲೆನಾ ಎಂಬ ಉದ್ಯಮಿ ತನ್ನ ಫ್ಯಾಷನ್ ಬ್ರ್ಯಾಂಡ್ ಪ್ರಾರಂಭಿಸುವಾಗ ಬ್ರ್ಯಾಂಡ್ ಲಾಂಚ್ ಮಾಡು ಎಂಬ ಅಸ್ಪಷ್ಟ ಕೆಲಸದ ಬದಲಾಗಿ ಇವೆಂಟ್ ಮ್ಯಾನೇಜರ್ಗೆ ಕರೆ ಮಾಡು ಎಂಬ ನಿರ್ದಿಷ್ಟ ಭೌತಿಕ ಹೆಜ್ಜೆಯನ್ನು ಬರೆದುಕೊಳ್ಳುತ್ತಿದ್ದಳು. ಇದರಿಂದ ಕೆಲಸಗಳು ಬೃಹತ್ ಬೆಟ್ಟದಂತೆ ಕಾಣದೆ ಸುಲಭವಾಗಿ ಮುಗಿಸಲು ಸಾಧ್ಯವಾಗುವ ಸಣ್ಣ ಮೆಟ್ಟಿಲುಗಳಂತೆ ಕಂಡವು. ಅತಿ ಬುದ್ಧಿವಂತ ಮತ್ತು ಸೃಜನಶೀಲ ಜನರು ಹೆಚ್ಚಾಗಿ ಕೆಲಸಗಳನ್ನು ಮುಂದೂಡುತ್ತಾರೆ, ಏಕೆಂದರೆ ಅವರು ಆ ಕೆಲಸದ ಸಂಕೀರ್ಣತೆಯನ್ನು ಅತಿಯಾಗಿ ಊಹಿಸಿಕೊಳ್ಳುತ್ತಾರೆ ಎಂದು ಲೇಖಕರು ವಿವರಿಸುತ್ತಾರೆ. ಮುಂದಿನ ಸಣ್ಣ ಭೌತಿಕ ಹೆಜ್ಜೆ ಏನು ಎಂದು ನಿರ್ಧರಿಸುವುದರಿಂದ ಮೆದುಳಿನ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ. ಮೀಟಿಂಗ್ಗಳಲ್ಲಿ ಸ್ಪಷ್ಟವಾದ ಮುಂದಿನ ಹೆಜ್ಜೆಗಳನ್ನು ನಿರ್ಧರಿಸುವುದರಿಂದ ಜವಾಬ್ದಾರಿ ಮತ್ತು ಉತ್ಪಾದಕತೆ ಹೆಚ್ಚಾಗುತ್ತದೆ. ಕೊನೆಯದಾಗಿ ಫಲಿತಾಂಶದ ಮೇಲೆ ಗಮನ ಕೇಂದ್ರೀಕರಿಸುವ ಶಕ್ತಿ. ಜಾಸ್ಪರ್ ಎಂಬ ಯುವ ಉದ್ಯೋಗಿ ತಾನು ಮ್ಯಾನೇಜರ್ ಆಗಬೇಕೆಂಬ ಗುರಿಯನ್ನು ಹೊಂದಿದ್ದ. ಆತ ತಾನು ಮ್ಯಾನೇಜರ್ ಆಗಿರುವ ಚಿತ್ರಣವನ್ನು ಮನಸ್ಸಿನಲ್ಲಿ ಊಹಿಸಿಕೊಳ್ಳುತ್ತಿದ್ದ. ತಾನು ಪ್ರತಿದಿನ ಮಾಡುವ ಪ್ರತಿಯೊಂದು ಕೆಲಸವೂ ತನ್ನನ್ನು ಆ ಗುರಿಯತ್ತ ಕೊಂಡೊಯ್ಯುತ್ತಿದೆಯೇ ಎಂದು ಪರೀಕ್ಷಿಸಿಕೊಳ್ಳುತ್ತಿದ್ದ. ತನಗೆ ಬೇಕಾದ ಕೌಶಲ್ಯಗಳನ್ನು ಕಲಿಯುತ್ತಿದ್ದ. ಈ ರೀತಿಯ ಸ್ಪಷ್ಟ ದೃಷ್ಟಿಕೋನವು ನಮ್ಮ ಪ್ರಯಾಣಕ್ಕೆ ಜಿಪಿಎಸ್ನಂತೆ ಕೆಲಸ ಮಾಡುತ್ತದೆ. ಜೀವನದಲ್ಲಿ ಕೇವಲ 2 ಸಮಸ್ಯೆಗಳಿವೆ. ಒಂದು ನಮಗೆ ಏನು ಬೇಕು ಎಂದು ತಿಳಿಯದಿರುವುದು, ಮತ್ತೊಂದು ಅದನ್ನು ಹೇಗೆ ಪಡೆಯಬೇಕು ಎಂದು ತಿಳಿಯದಿರುವುದು. ಈ ವ್ಯವಸ್ಥೆಯು ಆ 2 ಸಮಸ್ಯೆಗಳಿಗೆ ಅದ್ಭುತವಾದ ಪರಿಹಾರ ನೀಡುತ್ತದೆ. ಈ ಅದ್ಭುತ ವಿಧಾನಗಳನ್ನು ಸಂಸ್ಥೆಗಳು ಅಳವಡಿಸಿಕೊಂಡಾಗ ಸಂಪೂರ್ಣ ಸಂವಹನ ವ್ಯವಸ್ಥೆ ಸುಧಾರಿಸುತ್ತದೆ ಮತ್ತು ಧನಾತ್ಮಕ ಸಾಂಸ್ಥಿಕ ಸಂಸ್ಕೃತಿ ಬೆಳೆಯುತ್ತದೆ. ಗೆಳೆಯರೇ, ಡೇವಿಡ್ ಅಲೆನ್ ಅವರ ಈ ಅದ್ಭುತ ಪುಸ್ತಕವು ಕೇವಲ ಕೆಲಸಗಳನ್ನು ಮುಗಿಸುವ ಬಗ್ಗೆ ಮಾತ್ರ ಹೇಳುವುದಿಲ್ಲ. ಬದಲಾಗಿ ನಮ್ಮ ಜೀವನದಲ್ಲಿ ಶಾಂತಿ, ಸ್ಪಷ್ಟತೆ ಮತ್ತು ವಿಶ್ವಾಸವನ್ನು ತಂದುಕೊಡುವ ಒಂದು ಸಮಗ್ರ ವ್ಯವಸ್ಥೆಯನ್ನು ಒದಗಿಸುತ್ತದೆ. ನಿಮ್ಮ ತಲೆಯನ್ನು ಖಾಲಿ ಮಾಡಿ ಕೆಲಸಗಳನ್ನು ಕಾಗದದ ಮೇಲೆ ಇಳಿಸಿ ಮತ್ತು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಕೂಡ ನೀರಿನಂತಹ ನಿರಾಳ ಮನಸ್ಸನ್ನು ಪಡೆಯಬಹುದು. ಈ ಸರಳ ತತ್ವಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸಿಕೊಳ್ಳಿ. ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಪುಸ್ತಕದ ವಿಚಾರಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಪುಸ್ತಕಧಾರೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದ ಸಾರಾಂಶದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನೆಮ್ಮದಿಯಿಂದಿರಿ ಮತ್ತು ಪ್ರಗತಿಯ ಹಾದಿಯಲ್ಲಿ ಸಾಗುತ್ತಿರಿ. ನಮಸ್ಕಾರ.